ಹಲೋ ಫ್ರೆಂಡ್ಸ್, ಆಹಾರ ವೈನಿ ಚಾನಲ್ಗೆ ಸ್ವಾಗತ. ರವೆ ಬೇಸನ್ ಕಡಲೆ ಹಿಟ್ಟಿನ ಬರ್ಫಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ನೋಡುವುದಕ್ಕೆ ಮೊದಲು ಸಬ್ಸ್ಕ್ರೈಬ್ ಆಗೋದು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ದಪ್ಪ ಕಡಾಯಿಯನ್ನು ಗ್ಯಾಸ್ ಮೇಲೆ ಇಟ್ಟುಕೊಳ್ಳಿ. 1 ಗ್ಲಾಸು ಚಿಕ್ಕ ಗ್ಲಾಸ್ ಇಲ್ಲೇ ತುಪ್ಪ, 1 ಗ್ಲಾಸ್ ತುಪ್ಪ ಅಂದರೆ 1 ಗ್ಲಾಸ್ ರವೆಯನ್ನು ತೆಗೆದುಕೊಳ್ಳಿ. ತುಪ್ಪ ಚೆನ್ನಾಗಿ ಬಿಸಿ ಆದ್ಮೇಲೆ ಹಾಗೆ ಚಿರೋಟಿ ರವೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಸ್ವಲ್ಪ 1-2 ನಿಮಿಷ ಚೆನ್ನಾಗಿ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ತಾ ಇರಿ. ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಫ್ರೈ ಆದ ಸ್ಮೆಲ್ ಬರುತ್ತೆ. ಅದಾದ್ಮೇಲೆ 1 ಸೇಮ್ ಕಪ್ ಅಳತಿ ಕಡಲೆ ಹಿಟ್ಟು ಬೇಸನ್ ಕೂಡ ಹಾಕಿಕೊಳ್ಳಿ. ಬೇಸನ್ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಇದನ್ನು ಕೂಡ ಸಣ್ಣ ಉರಿಯಲ್ಲೇ ಫ್ರೈ ಮಾಡಿ. ರವೆ ಏ ಥರದಲ್ಲಿ ಫ್ರೈ ಆಗಿರುತ್ತೋ ಅದೇ ಥರದಲ್ಲಿ ಬೇಸನ್ ಕೂಡ ಹಸಿ ವಾಸನೆ ಹೋಗಿ ಸ್ವಲ್ಪ ಸ್ಮೆಲ್ಲು ಚೆನ್ನಾಗಿ ತುಪ್ಪದಲ್ಲಿ ಹುರಿದ ಸ್ಮೆಲ್ಲು ಬಂದರೆ ತುಂಬ ಚೆನ್ನಾಗಿರುತ್ತೆ. 1/4 ಕಪ್ಪಿನಷ್ಟು ತುರಿದಿಟ್ಟುಕೊಂಡ ಒಣ ಕೊಬ್ಬರಿ ಡ್ರೈ ಕೋಕೋನಟ್ಟನ್ನು ಹಾಕಿ ಇದು ಚೆನ್ನಾಗಿ ಬರುವಾಗ ಇದಕ್ಕೆ ಅರ್ಧ ಕಪ್ ಹಾಲು ಎತ್ತಿಟ್ಟುಕೊಳ್ಳಿ. ಸ್ವಲ್ಪ ಹಾಲನ್ನು ಹಾಕುತ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಹಾಲು ಒಮ್ಮೆಲೆ ಹಾಕಕ್ಕೆ ಹೋಗ್ಬಿಡ್ರಿ, ಒಂದೇ ಸಾರಿ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ. ಈ ಥರದಲ್ಲಿ ಮಿಕ್ಸ್ ಮಾಡಬೇಕು. ಅದು ಬಬ್ಬಲ್ ಥರ ಚೆನ್ನಾಗಿ ಬರ್ತಾ ಇರುತ್ತೆ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಗಟ್ಟಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಗಟ್ಟಿಯಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ಮೇಲೆ ನೋಡಿ ಈ ಥರದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಹಾಗೇ ಮಿಕ್ಸ್ ಮಾಡ್ತಾ ಇರಬೇಕು. ಕೈ ಮಿಕ್ಸ್ ಮಾಡೋದು ಬಿಡಕ್ಕೆ ಹೋಗಬೇಡಿ, ಅಂದ್ರೆ ಚೆನ್ನಾಗಿ ಬರುತ್ತೆ ಬರ್ಫಿ. ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆಯನ್ನು ಅಥವಾ ತುಪ್ಪವನ್ನು ಹಚ್ಚಿಟ್ಟುಕೊಂಡರೆ ತುಂಬ ಚೆನ್ನಾಗಿರುತ್ತೆ. ಮಿಕ್ಸಿ ಜಾರಿಗೆ ಯಾಲಕ್ಕಿ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ, ಅಂದರೆ ಯಾಲಕ್ಕಿ ಚೆನ್ನಾಗಿ ಪೌಡ್ರ್ ಆಗುತ್ತೆ. ಹಾಗೆ ದಪ್ಪ ಕಡಾಯಿಯನ್ನು ತೆಗೆದುಕೊಳ್ಳಿ. ಸೇಮ್ 1 ಗ್ಲಾಸ್ ಸಕ್ಕರೆ ಹಾಗೂ ಯಾಲಕ್ಕಿ ಸ್ವಲ್ಪ ಸಕ್ಕರೆ ಪೌಡ್ರ್ ಮಾಡಿ ಇಟ್ಟುಕೊಂಡಿದ್ದು ಅದು ಕೂಡ ಸ್ವಲ್ಪ ಹಾಕಿ ಸ್ವಲ್ಪ ನೀರು ಹಾಕಿ ಸಕ್ಕರೆ ಮುಳುಗುವವರೆಗೆ ಮಾತ್ರ ಹಾಕಿ ಇದು ಸ್ವಲ್ಪ ನೊರೆ ಬರುವ ತನಕ, ಒಂದೆಳೆ ಪಾಕ ಬರುವ ತನಕ ಸ್ವಲ್ಪ ಫ್ರೈ ಮಾಡ್ತಾ ಇರಿ. ಜಾಸ್ತಿ ಗಟ್ಟಿನೂ ಆಗಬಾರ್ದು. ಸ್ವಲ್ಪ ಒಂದೆಳೆಕಿನೂ ಸ್ವಲ್ಪ ಕಮ್ಮಿ ಇರುವಾಗಲೇ ಆಫ್ ಮಾಡಿ. ಇವಾಗ ನಾವು ಮಿಕ್ಸ್ ಮಾಡಿ ಫ್ರೈ ಮಾಡಿ ಇಟ್ಟುಕೊಂಡ ಈ ರವೆ ಹಾಗೂ ಬೇಸನ್ನಿಗೆ ಇದನ್ನು ಹಾಕಿಕೊಳ್ಳಿ. ಇದನ್ನು ಹಾಕಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತಾ ಇರಿ, ಮಿಕ್ಸ್ ಮಾಡ್ತಾ ಇರಿ. ಮಿಕ್ಸ್ ಆಗಿ ಗಟ್ಟಿ ಬರುತ್ತೆ. ಗಟ್ಟಿ ಬಂದಮೇಲೆ ತಟ್ಟೆಗೆ ಹಾಕಿಕೊಳ್ಳಿ. ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಕಟ್ ಮಾಡ್ಕೋಬೋದು. ಡೈಮಂಡ್ ಶೇಪ್ ಕೂಡ ಮಾಡ್ಕೋಬೋದು, ಹಾಗೆ ನಾರ್ಮಲ್ಲು ಕಟ್ ಮಾಡ್ಕೋಬೋದು. ಇದಕ್ಕೆ ಒಣ ಕೊಬ್ಬರಿ ಅಥವಾ ನಿಮಗೆ ಬೇಕಂದರೆ ಡ್ರೈ ಫ್ರೂಟ್ಸ್ ಕೂಡ ಮೇಲೆ ಹಾಕಿಕೊಳ್ಳಿ, ಅಥವಾ ಕೋಕೋನಟ್ ಪೌಡ್ರ್ ಇದನ್ನು ಕೂಡ ಹಾಕ್ಬೋದು. ಈ ಬರ್ಫಿ ಸ್ವೀಟಿನಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ರವೆ ಬೇಸನ್ನು ಕೋಕೋನಟ್ ಡ್ರೈ ಕೋಕೋನಟ್ ಕೂಡ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರದಲ್ಲಿ, ಡೈಮಂಡ್ ಬೇಕೋ ಸ್ಕ್ವೇರ್ ಬೇಕೋ ಆ ಥರದಲ್ಲಿ ಕಟ್ ಮಾಡಿಕೊಳ್ಳಿ. ಇದು ತುಂಬಾ ರುಚಿಕರವಾಗಿ ಟೇಸ್ಟಿಯಾಗಿ ಸ್ವೀಟ್ ಇರುತ್ತೆ ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಹಾಗೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಹೀಗೆ ಆಹಾರ ವಾಹಿನಿ ಚಾನಲ್ಲಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಹಾಗೆ ಲೈಕ್ ಮಾಡೋದು ಕೂಡ ಮರಿಬೇಡಿ ಫ್ರೆಂಡ್ಸ್. ನೀವು ಹಬ್ಬಕ್ಕೆ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಳ್ಳಿ ಈ ಸ್ವೀಟ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.